ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಹೋಗ್ತಾ ಇರೋದು ಒಂದು ಶಾರ್ಟ್ ಒನ್ ಡೇ ಟ್ರಿಪ್ ಮೈಸೂರಿಗೆ ಅಂತ. ಸೊ ಆನ್ ದ ವೇ ನಾವು ಗುರುವಾರ ಆಗಿತ್ತು ಅವತ್ತು, ಹಾಗಾಗಿ ನಾವು ಪಾಕಶಾಲೆಯಲ್ಲೇ ತಿಂಡಿ ತಿಂದ್ಕೊಂಡ್ವಿ. ಆಮೇಲೆ ಇನ್ನೊಬ್ಬರು ನಾವು ಹೋಗಿದ್ದು ನಮ್ಮ ನಾದಿನಿಯರ ಜೊತೆ, ಫ್ಯಾಮಿಲಿ ಜೊತೆಗೆ ಹೋಗಿದ್ದು. ಅವರೊಬ್ಬರು ಇಲ್ಲಿ ಸೂಪ್ ಕುಡಿಬೇಕು ಅಂತ ಅಂದರು, ಅದಕ್ಕೆ ಇಲ್ಲಿ ವೈಶಾಲಿ ಹತ್ರ ನಿಲ್ಲಿಸ್ವಿ. ವೈಶಾಲಿ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ಸ್ ಇಲ್ಲಿ ಮೈಸೂರು ಮದ್ದೂರು ಹತ್ರ. ಇಲ್ಲಿ ಭಾಳಷ್ಟು ರ್ಯಾಬಿಟ್ಸ್ ಇಟ್ಟಿರ್ತಾರೆ, ಲವ್ ಬರ್ಡ್ಸ್ ಎಲ್ಲ ಇಟ್ಟಿರ್ತಾರೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ರ್ಯಾಬಿಟ್ಸ್ ಮರಿ ಹಾಕಿತ್ತು, ಅದು ನೋಡೋಕ್ಕೂ ತುಂಬ ಕ್ಯೂಟಾಗಿತ್ತು, ಚೆನ್ನಾಗಿತ್ತು ಎಲ್ಲ. ಲಾಸ್ಟ್ ಟೈಮ್ ಗ್ರೇ ಕಲರ್, ಲೈಟ್ ಗ್ರೇ ಕಲರ್ ಇತ್ತು, ಅದು ಏನೋ ಇಲ್ಲ ಇವಾಗ, ಏನಾಯ್ತೋ ಗೊತ್ತಿಲ್ಲ. ಸೊ ನೋಡಿ, ಈ ಬರ್ಡ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆಚೆ ಓಡೋಕ್ಕೆ ಟ್ರೈ ಮಾಡ್ತಾಯಿದೆ. ಸ್ವಲ್ಪ ದೊಡ್ಡ ದೊಡ್ಡ ಕೇಜ್ ಹಾಕಿದ್ದಾರೆ, ಸೊ ಅದು ಚೆನ್ನಾಗಿ ಆರಾಮಾಗಿ ಇದೆ. ಬಟ್ ಸ್ಟಿಲ್ ಒಂಥರ ಕೇಜ್ ಅನಿಮಲ್ಸ್ ನೋಡೋಕೆ ಒಂಥರ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಆಚೆ ಹೋದ್ರೂ ಅದಕ್ಕೆ ಬದುಕೋಕ್ಕಾಗಲ್ಲ. ಈ ಥರ ಕೇಜ್ಲಿ ಇಟ್ಬಿಟ್ಟು ಆಮೇಲೆ ಆಚೆ ಹಾರಿಸೋಕ್ಬಿಟ್ರೆ ದೇ ಕೆನಾಟ್ ಸರ್ವೈವ್ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಬಟ್ ವೆರಿ ನೈಸ್ ಟು ಸಿ ದೆನ್. ಆಮೇಲೆ ವೈಶಾಲಿ ಈಸ್ ಒನ್ ಆಫ್ ದ ವೆಲ್ ನೋನ್ ರೆಸ್ಟೋರೆಂಟ್ ಇಲ್ಲಿ ಹೈವೇಲಿ. ಫುಡ್ಡು ಭಾಳ ಟೇಸ್ಟಿಯಾಗಿರುತ್ತೆ, ಎಸ್ಪೆಷಲಿ ನಾನ್ ವೆಜ್ ಫುಡ್ಸು. ಆಮೇಲೆ ಇಲ್ಲಿಂದ ನಾವು ಸೀದಾ ಹೋಗಿದ್ದು ಮೈಸೂರು ಕಡೆ ಹೋದ್ವಿ. ಮೈಸೂರು ಸ್ಟೇ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಅಲ್ಲಿ ಮಾಡಲಿಲ್ಲ, ಯಾಕಂದರೆ ನಾಟ್ ನೆಸಸರಿ ಅಂತ ಬೇಗನೆ ಎಲ್ಲ ಕೆಲಸ ಮುಗೀತು. ಹಾಗಾಗಿ ನಾವು ಇವಾಗ ಬಂದಿರೋದು ನಾವು ವಿಂಡ್ ಫ್ಲವರ್ ರೆಸಾರ್ಟ್ಗೆ. ಬ್ಯೂಟಿಫುಲ್ ರೆಸಾರ್ಟ್ ಇದು, ಲಾಟ್ಸ್ ಆಫ್ ಗ್ರೀನ್ರಿ. ಈ ಹಿಂದೆ ಬಂದಿದ್ದೆ ನಾನು, ಬರೀ ಕಾಫಿಗೆ ಬಂದಿದ್ದು. ಈ ಸರಿ ಊಟ ಲಂಚ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಬೇಕು ಲಂಚ್ ಹೇಗಿದೆ ಅಂತ. ನಾರ್ಮಲಿ ನಂಗೆ ಇಷ್ಟ ಆಗೋದಿಲ್ಲ ಇಲ್ಲಿ ರೆಸಾರ್ಟ್ಸ್ಲೆಲ್ಲ ಫುಡ್ಡು, ಇಲ್ಲಿ ನೋಡ್ಬೇಕು ಹೇಗಿರುತ್ತೆ ಅಂತ. ಸೊ ಇಲ್ಲಿ ಭಾಳ ಚೆನ್ನಾಗಿದೆ ಈ ಜಾಗ, ವಾತಾವರಣ ಎಲ್ಲ ಭಾಳ ಚೆನ್ನಾಗಿದೆ, ಲಾಟ್ಸ್ ಆಫ್ ಗ್ರೀನ್ರಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಪೇಮೆಂಟ್ಸ್ ಮಾಡಿದ್ದಾರೆ ನಡ್ಕೊಂಡು ಹೋಗೋಕ್ಕಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಅನ್ನಪೂರ್ಣೇಶ್ವರಿ ದೇವಿನ ಇಟ್ಟಿದ್ದಾರೆ ಮರದ ಕೆಳಗಡೆ, ಒಂಥರ ನ್ಯಾಚುರಲ್ ಆಗಿದೆ, ಏನೋ ಉದ್ಭವ ಆದಂಗಿದೆ. ಓಪನ್ ಆಗಿ ಇಟ್ಟಿದ್ದಾರೆ ದೇವ್ರನ್ನ. ಅದು ಎಷ್ಟು ಲಕ್ಷಣವಾಗಿದೆ ದೇವರು, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೊಂಥರ ಈ ರೆಸ್ಟೋರೆಂಟ್ ಮಧ್ಯ ಇದೆ, ಸುತ್ತ ಒಂದು ಸಣ್ಣ ಪೂಲ್ ಥರ ಇದೆ, ಅದ್ರ ಮಧ್ಯ ಇದೆ. ಸೊ ಅದರಿಂದ ಅದೊಂಥರ ಬ್ಯೂಟಿ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ತೆಂಗಿನ ಮರನ ಕಟ್ ಮಾಡಿಬಿಟ್ಟು ಅದು ಸೀಟಿಂಗ್ ಥರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಸ್ಟೂಲ್ ಥರ ಮಾಡಿಟ್ಟಿದ್ದಾರೆ. ಆಮೇಲೆ ಇಲ್ಲಿ 2-3 ರೆಸ್ಟೋರೆಂಟ್ಸ್ ಇದೆ. ಇಲ್ಲಿ ವೈನ್ ಯಾರ್ಡ್ ಒಂದು ಇದೆ. ಆಮೇಲೆ ಇಲ್ಲೆಲ್ಲ ಇಷ್ಟೊಂದು ಡಕ್ಸ್ ಇದೆ ನೋಡಿ, ಡಕ್ಸ್ ಎಲ್ಲ ಇದು ನೀರು ಒಳಗಡೆ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ. ನನಗೆ ತುಂಬ ಇಷ್ಟ ಆಗಿದೆ ಅನ್ನಪೂರ್ಣೇಶ್ವರಿ ದೇವರು. ಆಮೇಲೆ ಇಲ್ಲಿರೋ ಡಕ್ಸ್ಗಳು ಭಾಳ ಇಷ್ಟ, ನ್ಯಾಚುರಲ್ ಆಗಿ. ಆಮೇಲೆ ಲಾಟ್ಸ್ ಆಫ್ ಗ್ರೀನ್ರಿ, ನಾನು ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಂಡ್ರೆ ಭಾಳ ನೆಮ್ಮದಿ ಸಿಗುತ್ತೆ, ಕೂಲಾಗಿರುತ್ತೆ. ಆಮೇಲೆ ತುಂಬ ಕ್ರೌಡ್ ಇರಲಿಲ್ಲ, ಯಾಕಂದರೆ ನಾವು ವೀಕ್ ಡೇ ಹೋಗಿದ್ದರಿಂದ. ಸೊ ಸೈಲೆಂಟಾಗಿತ್ತು, ಇಲ್ಲಾಂದರೆ ಕಿರ್ಚಾಡ್ತಾರೆ, ಕೂಗಾಡ್ತಾ ಇರ್ತಾರೆ. ಸೊ ಅದೆಲ್ಲ ಏನಿಲ್ಲ, ಕಾಮಾಗಿತ್ತು. ಆಮೇಲೆ ಆರಾಮಾಗಿ ಊಟ ಮಾಡೋಂಗೆ ಆಯಿತು ನಮಗೆ. ನೋಡಿ ಇದೊಂದು ಯಾವುದೋ ರೆಸ್ಟೋರೆಂಟ್ ಇತ್ತು, ಈವ್ನಿಂಗ್ಸ್ ಕಾಫಿ ಎಲ್ಲ ಇಲ್ಲೇ ನಾವು ಲಾಸ್ಟ್ ಟೈಮ್ ಕುಡಿತಿದ್ದು. ಇದು ವೈನ್ ಯಾರ್ಡ್ ಅಂತೆ, ಡ್ರಿಂಕ್ಸ್ ಕೊಡ್ಬೋದು. ಆಮೇಲೆ ಒಳಗಡೆ ಬಂದರೆ ಇಲ್ಲಿ ಈ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ರು, ವೆರಿ ಟೇಸ್ಟಿ. ಟೇಸ್ಟ್ ಮಾಡಿದ್ವಿ ನಾವು ಹೇಗಿದೆ ಅಂತ. ನಾರ್ಮಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಟ್ನಿ ಪುಡಿ ಅದೆಲ್ಲ ಹಾಕ್ತಾರಂತೆ ದೋಸೆಗೆ, ಅದನ್ನು ಇಟ್ಟಿದ್ರು. ಕೇಳಿದ್ದಕ್ಕೆ ನಮಗೂ ಕೊಟ್ಟರು, ವೆರಿ ಟೇಸ್ಟಿಯಾಗಿತ್ತು. ಆಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ ನೋಡಿ, ಇದೆ ಚಟ್ನಿ ಪುಡಿ. ಆಮೇಲೆ ಸೂಪ್ ತೊಗೊಂಡ್ವಿ, ಸ್ವೀಟ್ ಕಾರ್ನ್ ಸೂಪು, ಮಸಾಲ ಪಾಪಡು ಚೆನ್ನಾಗಿ ಮಾಡಿದ್ದ ಎಲ್ಲ. ಆಮೇಲೆ ಎಲ್ಲನೂ ಟೇಸ್ಟಿ ಇತ್ತು. ಇವರು ನಾನ್ ವೆಜ್ ತಿನ್ನೋರು ಚಿಕನ್ ಚಿಕನ್ ಬಿರಿಯಾನಿ, ಚಿಕನ್ ಸ್ಯಾಲೆಡ್ ತೊಗೊಂಡ್ರು. ನಾವು ವೆಜಿಟೇರಿಯನ್ಸ್ ಆಫ್ಕೋರ್ಸ್ ಮಸಾಲ ಪಾಪಡು. ಆಮೇಲೆ ಇನ್ನೇನು ತೊಗೊಂಡ್ವಿ ನಾವು, ಇದು ಪನ್ನೀರ್ ಟಿಕ್ಕಾ ಆ್ಯಂಡ್ ಫ್ರೈಡ್ ರೈಸ್ ತೊಗೊಂಡ್ವಿ. ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ಟರ್ನ್ ಔಟ್ ಟು ಬಿ ವೆರಿ ಟೇಸ್ಟಿ. ಸೊ ಅದೆಲ್ಲ ತಿಂದ್ಕೊಂಡು ನಾವು ಇವಾಗ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ಕೊಳ್ಬೇಕು.
ನಾವು ಇದ್ರ ಹಿಂದೆಯೇ ವಿಂಡ್ಫ್ಲವರ್ ಹಿಂದೆಯೇ ಓರಿಯಲ್ ರೆಸಾರ್ಟ್ಸ್ ಇದೆ. ಅಲ್ಲಿ ನಮ್ಮ ಟಾಪ್ಸಿ ಪಪ್ಪಿನ ಕರ್ಕೊಂಡು ಹೋಗೋದು ಜಾಸ್ತಿ ನಾವು ಅಲ್ಲಿಗೇನೆ. ಇಲ್ಲಿ ಬಿಡಲ್ಲ ಪೆಟ್ಸ್ನ. ಇವ್ರದ್ದೇ ಅದು ಓರಿಯಲ್ ರೆಸಾರ್ಟು. ಸ್ವಿಮ್ಮಿಂಗ್ ಪೂಲ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಒಳ್ಳೆ ಐಡಿಯಾ ಅಲ್ವಾ, ಪಾಟಲ್ಲಿ ಇದ್ರದ್ದು ಎಳೆನೇ ಕಟ್ ಮಾಡಿಬಿಟ್ಟು ಒಂದು ಶೋ ಪೀಸ್ ಥರ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಫುಲ್ ರೂಮ್ಸ್ ಇದೆ, ಒಳಗಡೆ ಹೋಗಬೇಕು ಒಂದು ಸ್ವಲ್ಪ. ಇಲ್ಲಿ ಆಫೀಸ್ ಇದೆ. ಸೊ ಬ್ಯೂಟಿಫುಲ್ ಪ್ಲೇಸ್ ಇದು. ಸುಮ್ಮನೆ ಬಂದು ರೆಸ್ಟೋರೆಂಟ್ ಬಂದು ಏನಾದ್ರು ನೀವು ತಿನ್ಕೊಂಡು ಅಥವಾ ಕಾಫಿ ಕುಡ್ಕೊಂಡು ಹೋಗ್ಬೋದು. ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಮೇಲೆ ಇಲ್ಲಿಂದ ಚಾಮುಂಡಿ ಬೆಟ್ಟ ಭಾಳನೇ ಹತ್ರ, ಏನೊಂದು 8 to 9 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಅನಿಸುತ್ತೆ. ವೆರಿ ಈಸಿ ಟು ಗೋ ಟು ಚಾಮುಂಡಿ ಟೆಂಪಲ್. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಬೇರೆ ನೆಕ್ಸ್ಟ್ ವೀಕ್ಲಿ ದಸರಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಸ್ವಲ್ಪ ಏನು ಕ್ರೌಡ್ ಅಷ್ಟು ಇರಲಿಲ್ಲ ನಾವು ಹೋದಾಗ. ನಂದಿ ನೋಡೋಕ್ಕಾಗಲಿಲ್ಲ, ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಇಲ್ಲಿ ಬಿಡಲ್ವಲ್ಲ, ಪಾರ್ಕಿಂಗ್ ಲಾಟಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬೇಕು. ವಯಸ್ಸಾದವ್ರಿಗೆ ಒಂದು ಗಾಡಿ ಇದೆ, ಅದ್ರಲ್ಲಿ ಹೋಗ್ತಾರೆ. ಸೊ ನಾವೆಲ್ಲ ನಡ್ಕೊಂಡೇ ಹೋಗ್ಬೇಕಾಯ್ತು ಪಾರ್ಕಿಂಗ್ ಮಾಡಿಬಿಟ್ಟು. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ. ದೇವಸ್ಥಾನದಲ್ಲೂ ಏನು ರಶ್ ಇರಲಿಲ್ಲ. ಸೊ ಆರಾಮಾಗಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಬಂದ್ವಿ. ಫಸ್ಟ್ ಇನಿಷಿಯಲಿ ನಾನು ಹೋಗಲಿಲ್ಲ, ಆಮೇಲೆ ಸರಿ ಅಂದ್ಬಿಟ್ಟು ತುಂಬ ಏನು ಜನ ಇಲ್ಲ ಅಂದ್ಬಿಟ್ಟು ಆಮೇಲೆ ಹೋಗಿದ್ದು ನಾನು. ಸೊ ನಾನು ಆರಾಮಾಗಿ ದರ್ಶನವೂ ಆಯಿತು. ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೊಬ್ಬರು ಸ್ವಾಮೀಜಿ ಬಂದರು, ಶೃಂಗೇರಿ ಸ್ವಾಮೀಜಿ. ಜಾತಕ ಹೇಳ್ತಾರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿಂದನೇ ಚಾಮುಂಡಿದು ಫಸ್ಟ್ ಡೇ ಪೂಜೆ ನಡೆಯೋದಂತೆ. ಫುಲ್ ಸ್ವಿಂಗ್ಲಿ ಕೆಲಸ ನಡೀತಿದೆ. ಎಲ್ಲ ಇಡೀ ಮೈಸೂರೇ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ ನೋಡೋಕ್ಕೆ. ಒಳಗಡೆ ಹೋಗಿದ್ದೆ, ಅಲ್ಲಿಂದನೇ ಒಂದೆರಡು ಫೋಟೋ ತೆಗೆದೆ. ನೋಡಿ, ಇಲ್ಲಿ ಶೃಂಗೇರಿ ಮಠದಿಂದ ಸ್ವಾಮೀಜಿ ಬಂದಿದ್ದಾರೆ. ಇಡೀ ಮೈಸೂರೇ ಇವಾಗ ದಸರಾಗೆ ಸಜ್ಜಾಗ್ತಾ ಇದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ದಸರಾ ನೋಡಿಕೊಂಡು ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೇದು ಮಾಡಲಿ.